ವಿಚಾರ ಇದೆ. ಒಂದು ನಿಯಮ ಮೀರಿ ಟೆಂಡರ್ ಕೊಟ್ಟಿರೋದು ಒಂದು, ಅದರ ದರದ ವಿಚಾರ ನೇರವಾಗಿ ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ. ಅದ್ರ ಬಗ್ಗೆ ಅದಕ್ಕೆ ಎಕ್ಸ್ಪೋಸ್ ಮಾಡ್ತಿರೋದು. ಜನಕ್ಕೆ ನೇರವಾಗಿ ಜನರು ಜೇಬಿಂದನೇ ಲೂಟಿ ಮಾಡ್ತಿರೋದು, ಜನರು ಜೇಬಿಂದನೇ ನೇರವಾಗಿ ಕಳ್ತನ ಮಾಡ್ಲಿಕ್ಕೆ ಒಟ್ಟಿದ್ದಾರೆ ಅಂತಂದೇ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಿರೋದು. ಸ್ಕ್ಯಾಮ್ ನಡೆಯೋಕೆ ಅವಕಾಶ ಆಗುವಂತ ವ್ಯವಸ್ಥೆ ಇರುವಾಗ ಇಂಥ ಇದನ್ನ ಅಳವಡಿಸ್ಕೊಳ್ಬೇಕಾ ಬೇಡ ಅನ್ನೋದು. ಯಾಕಂದ್ರೆ ಈಗಾಗಲೇ ಡಿಜಿಟಲೈಸ್ ಮಾಡಿ ಅಲ್ಲ, ಈಗ ನಾವು ಹೇಳೋದು ಯಾವ ದರದಲ್ಲಿ ಅಳವಡಿಸ್ಕೋಬೇಕಿತ್ತು, ಯಾವ ಕಾನೂನಲ್ಲಿ ಅಳವಡಿಸ್ಕೋಬೇಕಿತ್ತು, ಇಡೀ ವ್ಯವಸ್ಥೆಯಲ್ಲಿ ಪ್ರಥಮವಾಗಿ ಇರೋರಿಗೆಲ್ಲ ಮಾಡಿಸ್ಬೇಕು ವಿತೌಟ್ ಕಾಸ್ಟ್. ಯಾವ ಹಣವಿಲ್ಲದೆ ಇದು ಸಂಪೂರ್ಣ ಬೆನಿಫಿಟ್ ಆಗೋದು ಬೆಸ್ಕಾಮಿಗೆ. ನೀವು ಅವ್ರ ಸ್ಟೇಟ್ಮೆಂಟ್ ನೋಡಿ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ತೋರಿಸಿದ್ದಾರೆ. ವೆಚ್ಚವು ಕಮ್ಮಿ ಆಗುತ್ತೆ, ನಿರ್ವಹಣೆ ಪರಿಣಾಮಕಾರಿಯಾಗುತ್ತೆ, ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಎಲೆಕ್ಟ್ರಿಸಿಟಿ, ಪವರ್ ಮ್ಯಾನೇಜ್ಮೆಂಟ್ನ ಎಫೆಕ್ಟಿವ್ ಆಗಿ ಡೇಟಾ ಬೇಸಿಸ್ ಮೇಲೆ ಪೀಕ್ ಅವರು ಇನ್ನೊಂದು ಮತ್ತೊಂದು ಈ ಮೀಟ್ರಿಂಗ್ ಮಾಡ್ಲಿಕ್ಕೆ ಹೋಗ್ತಿದ್ದೆ ಖರ್ಚು ವೆಚ್ಚ ಎಲ್ಲವೂ ಬಿದ್ದೋಗುತ್ತೆ. ಸೊ ಹಾಗಾಗಿ ಈಗಿರುವಂಥ ಎಲ್ಲ ಗ್ರಾಹಕರಿಗೆ ಫ್ರೀ ಆಫ್ ಕಾಸ್ಟ್ RDSS ಸ್ಕೀಮ್ನಲ್ಲಿ ಅವರು ಫ್ರೀ ಆಫ್ ಕಾಸ್ಟ್ನಲ್ಲಿ ಮಾಡಬೇಕಿತ್ತು. ಅವ್ರು RDSS ಸ್ಕೀಮ್ನಲ್ಲಿ ಹೋಗಿ ಮಾಡ್ಕೊಂಬಂದಿಲ್ಲ ಅಂದರೆ ನಮ್ಮ ಸಮಸ್ಯೆ ಎಲ್ಲ, ಇವರೇ ಮಾಡಲಿ, ಫ್ರೀಯಾಗಿ ಮಾಡಿಕೊಡ್ಲಿ. ಇದಕ್ಕೇನು ತುಂಬ ಆ ಸಾಫ್ಟ್ವೇರ್ ಏನು ಕಾಸ್ಟ್ ಹಾಕೋತಾರಲ್ಲ, ನಿಮ್ಗೆ ನಿಜ ಹೇಳ್ಬೇಕಂದ್ರೆ 15 ರೂಪಾಯಿ ಕ್ರಾಸ್ ಆಗಲ್ಲ. ಮೀಟ್ರ್ ಕಾಸ್ಟು ನಮ್ಮ ವಿಶ್ವನಾಥ್ ಅವ್ರು ಹೇಳ್ತಿದ್ರು ಅವತ್ತು, ಚಾಲೆಂಜೇ ಮಾಡಿಬಿಟ್ರು ಫ್ಲೋರ್ ಆಫ್ ದ ಹೌಸ್ನಲ್ಲಿ, 900 ರೂಪಾಯಿ ಕ್ರಾಸ್ ಆಗಲ್ಲ. ಸೊ ಹಾಗಾಗಿ ಮೀಟ್ರ್ ಕಾಸ್ಟ್ ಆಗಲಿ ಸಾಫ್ಟ್ವೇರ್ ಆಗಲಿ ಲೆಕ್ಕ ಹಾಕೊಂಡಾಗ ಮಾಡಲಿ ಎಲ್ಲರಿಗೂ ಫಸ್ಟು ಯಾವ ಹಣವನ್ನು ತಗೊಳ್ದೆ ಇದು ಎಸ್ಕಾಮ್ಸ್ಗಳಿಗೆ ಅನುಕೂಲ ಆಗುವಂಥದ್ದು. ಯಾಕೆಂದರೆ ಟ್ರಾನ್ಸ್ಮಿಷನ್ ಲಾಸಿಗೆ ಎಷ್ಟಾಗ್ತಿದೆ ಅಕೌಂಟಬಿಲಿಟಿನೇ ಇಲ್ಲ, ಅಕೌಂಟಬಿಲಿಟಿ ಬರಬೇಕು. ಸೊ ಎಲ್ಲ ಸೋರಿಕೆನ ತಡೆಯೋದ್ ಬದಲು ಇವ್ರು ಸೋರಿಕೆನೆ ತಡಿಲಿಕ್ಕೆ ಪ್ರಯತ್ನ ಮಾಡ್ದೇನೆ ಸುಮ್ಮನೆ ವ್ಯಾಪಾರ ಮಾಡ್ಕೋತಿದ್ದಾರೆ. ಇವ್ರು ಸ್ವಾರ್ಥಕ್ಕೆ ಮಾಡ್ತಿದ್ದಾರೆ ಹೊರತು ಒಂದು ಎಸ್ಕಾಮ್ನ ಉದ್ಧಾರ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅನ್ನೋಂಥ 5 ಪೈಸೆನೂ ಇರೋದ್ರ ಸದ್ಬುದ್ಧಿ ಇಲ್ಲ, ಸದುದ್ದೇಶ ಇಲ್ಲ. ಅರ್ಥ ಆಯ್ತಲ್ಲ? ಸೊ ದೇರ್ ಇಸ್ ನೋ ಗುಡ್ ಇಂಟೆನ್ಷನ್.